ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಅಲೆಮಾರಿ ಅಭಿ ಅಂತಾರ. ಹಿಂದಿನ ವೀಡಿಯೋದಲ್ಲಿ ನಾವು ನೂಬ್ರಾ ವ್ಯಾಲಿಯಿಂದ ಪ್ಯಾಂಗಾಂಗ್ ಲೇಕಿಗೆ ಬಂದಿದ್ದು ನೋಡಿರ್ತೀರ. ಸೊ ನಾವು ಸ್ಟೇ ಮಾಡಿದ್ದು ಕಾಟೇಜ್ ಇದೆ ನೋಡಿ. ಸೊ ಇಲ್ಲೂ ಇದ್ದಾವೆ ಕಾಟೇಜಸ್ಸು, ಬೈಕ್ ರೆಡಿಯಾಗಿ ನಿಂತಿದ್ದಾವೆಲ್ಲ ಇಲ್ಲೇ. ಇಲ್ಲಿಂದ ಈ ಥರ ಇದೆ ಪ್ಯಾಂಗಾಂಗ್ ಲೇಕ್ದು. ಸೊ ನಾವು ಆ್ಯಕ್ಚುಲಿ ಸನ್ರೈಸಿಗೆ ಹೋಗ್ಬೇಕಿತ್ತು, ಸನ್ರೈಸಿಗೆ ಹೋಗೋಕ್ಕಾಗಿಲ್ಲ. ಬೆಳಗ್ಗೆ ಬೇಗನೆ ಆಗುತ್ತೆ ಸನ್ರೈಸ್, 5 ಗಂಟೆ ಅಷ್ಟೊತ್ತಿಗೆಲ್ಲ ಸನ್ರೈಸ್ ಆಗೋಗುತ್ತಿಲ್ಲ. ಸೊ ನಾವು ಎದ್ದು ಹೋಗಿಲ್ಲ ಬೆಳಗ್ಗೆ. ಸೊ ನಾವೀಗ ಚೆಕ್ಔಟ್ ಮಾಡ್ತಾಯಿದ್ದೀವಿ ಕಾಟೇಜಿಂದ. ಆಲ್ಪೈನ್ ಕಾಟೇಜ್ ಅಂತ ಇದು. ಸೊ ಚೆಕ್ಔಟ್ ಮಾಡಿ ಗೋಪುರ ಆ್ಯಂಗಲಲ್ಲಿ ಸಿಗ್ತೀನಿ ಇನ್ನು. ಜಸ್ಟ್ ಪ್ಯಾಂಗಾಂಗಿಂದ ನಾವು ಚೆಕ್ಔಟ್ ಮಾಡ್ಕೊಂಡು ಹಾನ್ಲೆ ಕಡೆ ಹೋಗ್ತಾಯಿದ್ದೀವಿ. ನಮ್ದು ಇವತ್ತು ಹಾನ್ಲೆ ಸ್ಟೇ. ಆಲ್ಮೋಸ್ಟ್ 180 ಕಿಲೋಮೀಟರ್ ಇದೆ. ಇವತ್ತು ನೋಡೋಕ್ಕಿರೋದು ಒಂದೇ ಪ್ಲೇಸು, ರೆಜಾಂಗ್ಲಾ ವಾರ್ ಮೆಮೋರಿಯಲ್ ಅಂತ. ಇಂಡಿಯಾ ಚೈನಾ ವಾರಲ್ಲಿ ಯಾರ್ಯಾರು ಪ್ರಾಣತ್ಯಾಗ ಮಾಡಿದ್ರಲ್ಲ ಅವ್ರಿಗೆ ಡೆಡಿಕೇಟ್ ಮಾಡಿರೋದು ಅದು ವಾರ್ ಮೆಮೋರಿಯಲ್ಲು. ಸೊ ಪ್ಯಾಂಗಾಂಗಲ್ಲಿ ನಿಮಗೆ ನೆಟ್ವರ್ಕ್ ಸ್ವಲ್ಪ ಸಿಗುತ್ತೆ, ಬಟ್ ಆದರೆ ಕಾಲೆಲ್ಲ ಕರೆಕ್ಟಾಗಿ ಕನೆಕ್ಟ್ ಆಗೋಲ್ಲ, ಡೇಟಾ ಎಲ್ಲ ಬ್ರೌಸ್ ಮಾಡೋಕ್ಕಾಗಲ್ಲ. ಪ್ಯಾಂಗಾಂಗ್ ಆಲ್ಮೋಸ್ಟು 14,000 ಫೀಟ್ ಹೈಟಲ್ಲೇನೋ ಇರೋದು. ಸೊ ಇಲ್ಲಿ ನೀವು ಬಂದರೆ ರಾತ್ರಿ ತುಂಬಾ ಚಳಿ ಇರುತ್ತೆ, ಸ್ವಲ್ಪ ನಿದ್ದೆ ಎಲ್ಲ ಕರೆಕ್ಟಾಗಿ ಆಗದೇ ಇರ್ಬೋದು, ಅದು ಕಾಮನ್ ಅಂತೆ. ನಮಗೂ ಅದೇ ಥರ ಆಗ್ತಾಯಿತ್ತು, ಮಿಡಲಲ್ಲೇ ಎಚ್ಚರ ಆಗ್ತಾಯಿತ್ತು ಪದೇ ಪದೇ. ಚಳಿ ತುಂಬಾ, ಮತ್ತು ಡೇ ಅಲ್ಲಿ ಫುಲ್ ಬಿಸಿಲು. ಸೊ ನೀವು ಸನ್ಸ್ಕ್ರೀನು, ಲಿಪ್ ಬಾಮು, ಮಾಯ್ಶ್ಚರೈಸರ್ ಅದೆಲ್ಲ ಕ್ಯಾರಿ ಮಾಡೋದು ಕಂಪಲ್ಸರಿ. ಎಲೆಕ್ಟ್ರಿಸಿಟಿನೂ ಅಷ್ಟೇ, ನಿಮಗೆ ಲಿಮಿಟೆಡ್ ಪೀರಿಯಡಿಗೆ ಅಷ್ಟೇ ಎಲೆಕ್ಟ್ರಿಸಿಟಿ ಇರುತ್ತಿಲ್ಲ ಅವೈಲಬಿಲಿಟಿ. ಬೆಳಗ್ಗೆ ಎಲೆಕ್ಟ್ರಿಸಿಟಿನೇ ಇರಲಿಲ್ಲ ನಮ್ಗೆ. ರಾತ್ರಿ 10:30ವರೆಗೂ ಇತ್ತು, 10:30ಗೆ ಹೋಗಿದ್ದು, ಮತ್ತು ಬೆಳಗ್ಗೆ ಇಲ್ಲವೇ ಇಲ್ಲ ಎಲೆಕ್ಟ್ರಿಸಿಟಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನೀವು ವಾಟರ್ ಬಾಟಲ್ನೆಲ್ಲ ನಿಮ್ಮ ಬ್ಲ್ಯಾಂಕೆಟಲ್ಲೇ ಇಟ್ಕೋಬೇಕು, ಇಲ್ಲಾಂದರೆ ಬೆಳಗ್ಗೆ ನೀರು ಕುಡಿಯೋಕ್ಕಾಗಲ್ಲ, ಅಷ್ಟು ಕೋಲ್ಡ್ ಆಗಿರುತ್ತೆ. ನಿಮ್ದು ಎಲೆಕ್ಟ್ರಾನಿಕ್ ಡಿವೈಸಸ್ ಇದೆಯಲ್ಲ, ಕ್ಯಾಮ್ರಾ ಆಯಿತು, ಮೊಬೈಲ್ ಆಯಿತು, ಅದನ್ನು ನಿಮ್ಮ ಬ್ಲ್ಯಾಂಕೆಟಲ್ಲೇ ಎತ್ಕೋಬೇಕು. ಇಲ್ಲಾಂದರೆ ಮೊಬೈಲು ಬ್ಯಾಟ್ರಿ ಎಲ್ಲ ಫುಲ್ ಡ್ರೈನ್ ಆಗೋಗುತ್ತೆ, ತುಂಬ ಬೇಗ ಡ್ರೈನ್ ಆಗುತ್ತೆ ಕೋಲ್ಡಿಗೆ. ಈಗ ನಾವು ಹಾನ್ಲೆಗೆ ಹೋಗ್ತಾ ಇರೋದು, ಅದು ಆಲ್ಮೋಸ್ಟ್ ಒಂದು 15,000-16,000 ಫೀಟ್ ಹೈ ಆಲ್ಟಿಟ್ಯೂಡಲ್ಲಿರೋದು. ಅಲ್ಲೂ ಸೇಮ್ ಕಂಡೀಷನ್, ಚಳಿ ಇರುತ್ತೆ ತುಂಬಾ. ಲೆಫ್ಟ್ ಸೈಡಲ್ಲಿ ಕಾಣೋದೆ ಪ್ಯಾಂಗಾಂಗ್ ಲೇಕು, ತುಂಬ ದೊಡ್ಡ ಲೇಕ್ ಆ್ಯಕ್ಚುಲಿ. ಇದು ನಿಮಗೆಲ್ಲ ಏಪ್ರಿಲಲ್ಲೆಲ್ಲ ಬಂದರೆ ಫುಲ್ ಫ್ರೀಸಾಗಿ ಹೋಗಿರುತ್ತಂತೆ, ಆರಾಮಾಗಿ ಅದ್ರ ಮೇಲೆ ನಡೆದಾಡ್ಬೋದಂತೆ ನೀವು. ಬಟ್ ಅಷ್ಟೇ ಕೋಲ್ಡ್ ಇರುತ್ತೆ ಬರೋಕ್ಕೆ, ತುಂಬಾ ಕಷ್ಟ ವಿಂಟರಲ್ಲಿ ಆ್ಯಕ್ಚುಲಿ. ನೀವು ನವೆಂಬರ್, ಡಿಸೆಂಬರು, ಅದಾದಮೇಲೆ ಏಪ್ರಿಲ್ವರೆಗೂ ಸ್ವಲ್ಪ ಇಲ್ಲೆಲ್ಲ ನೀವು ಟ್ರಾವೆಲ್ ಮಾಡೋದು ಕಷ್ಟ. ಅದು ಬೈಕಲ್ಲಂತೂ ತುಂಬಾ ಕಷ್ಟ ಆ್ಯಕ್ಚುಲಿ. ನಾವು ಈಗಲೇ 4 ಲೇಯರ್ ಹಾಕೊಂಡಿದ್ದೀವಿ. ವಿಂಟರಲ್ಲಾದರೆ ನಿಮ್ಗೆ 6 ಲೇಯರ್ 7 ಲೇಯರ್ವರೆಗೂ ಹೋಗ್ಬೋದು ಮೇ ಬಿ. ಅಲ್ಲೇ ಇರೋದು ಓಲ್ಡ್ ಸಿಲ್ಕ್ ರೋಡಲ್ಲಿ. ಓಲ್ಡ್ ಸಿಲ್ಕ್ ರೋಡ್ ನಿಮ್ಗೆ ಗೊತ್ತಿರ್ಬೋದು, ಹಳೆ ಕಾಲದಲ್ಲಿ ಇಂಡಿಯಾ ಚೈನಾ ರೋಡ್ ಆಗಿತ್ತದೆ. ಅದೇ ರೋಡಲ್ಲೇ ಇದು ಹಾನ್ಲೆ ಬರೋದು. ಒನ್ ಆಫ್ ದ ಹೈಯೆಸ್ಟ್ ವಿಲೇಜ್ ಆ್ಯಕ್ಚುಲಿ ಇದು. ಹಾನ್ಲೆ ತುಂಬ ರಿಮೋಟ್ ಪ್ಲೇಸು. ನಿಮ್ಗೆ ಅಲ್ಲಿ ಹೋದ್ಮೇಲೆ ಬೇಸಿಕ್ ಅಮ್ಯುನಿಟೀಸ್ ಸಿಗೋದು ಕಷ್ಟನೇ. ನೆಟ್ವರ್ಕ್ ಅಂತೂ ಇಲ್ಲವೇ ಇಲ್ಲ ಅಲ್ಲಿ ಹಾನ್ಲೆ ಅಲ್ಲಿ. ನಮ್ದೀಗ ಫಸ್ಟ್ ಸ್ಟಾಪು ಚಿಸುಲ್ ಅಂತ, ಇಲ್ಲಿಂದ ಒಂದು 50-60 ಕಿಲೋಮೀಟ್ರು. ನಾವಿದ್ದಿದ್ದು ಪ್ಯಾಂಗಾಂಗ್ ಲೇಕ್ ಹತ್ರ, ಸ್ಪ್ಯಾಂಗಮಿಕ್ ಅಂತ ಅದು ಹೆಸರು, ವಿಲೇಜ್ ಹೆಸರು. ಲೇಕ್ ಪಕ್ಕನೇ ಇದೆ ಅದು ಸ್ಪ್ಯಾಂಗಮಿಕ್. ನಿಮ್ಗೆ ಸುಮಾರು ಹೋಮ್ ಸ್ಟೇ ಎಲ್ಲ ಸಿಗುತ್ತೆ, ಹೋಮ್ ಸ್ಟೇ ಬಗ್ಗೆ ವರಿ ಮಾಡ್ಬೇಕಂತ ಇಲ್ಲ, ಲೇಕ್ ವ್ಯೂ ಹೋಮ್ ಸ್ಟೇಸೇ ಸಿಗುತ್ತೆ. ಈಗ ಫಸ್ಟ್ ಒಂದು 30-40 ಕಿಲೋಮೀಟ್ರು ರೋಡ್ ಚೆನ್ನಾಗಿದೆ, ಅಲ್ಲಿಂದ ಮುಂದೆ ಸ್ವಲ್ಪ ಆಫ್ ರೋಡ್ ಇದೆಯಂತೆ. ಸೊ ಲದಾಖ್ ಸೀರೀಸ್ ಯಾರಾದರೂ ಹಳೆ ವೀಡಿಯೋಸ್ ನೋಡಿಲ್ಲ ಅಂದರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪ್ಲೇಲಿಸ್ಟ್ ಲಿಂಕ್ನ. ದಯವಿಟ್ಟು ಅದನ್ನು ಚೆಕ್ಔಟ್ ಮಾಡಿ, ಫಸ್ಟಿಂದ ನೋಡಿ, ನಿಮಗೆ ಕಂಟಿನ್ಯೂಯೇಷನ್ ಇರುತ್ತೆ. ಮಿಡಲಲ್ಲಿ ಯಾವುದೋ ಒಂದು ವೀಡಿಯೋ ನೋಡಿದರೆ ಗೊತ್ತಾಗಲ್ಲ ನಾವು ಎಲ್ಲಿಂದ ಎಲ್ಲಿಗೆ ಹೋದ್ವಿ ಏನು ಅಂತ.
ಪ್ಯಾಂಗಾಂಗಲ್ಲಿ ಸ್ಟಾರ್ ಗೇಜಿಂಗು ಮಾಡ್ಬೋದು, ಬಟ್ ನಿನ್ನೆ ಕ್ಲಿಯರ್ ಸ್ಕೈ ಇರಲಿಲ್ಲ. ಸೊ ನಮಗೆ ಸ್ಟಾರ್ ಗೇಜಿಂಗ್ ಮಾಡೋಕ್ಕೂ ಆಗಿಲ್ಲ, ಏನು ಕಾಣಿಸ್ತಾನೂ ಇರಲಿಲ್ಲ. ಮತ್ತು ಹಾನ್ಲೆಯಲ್ಲಿ ಇಂಡಿಯಾಸ್ ಫಸ್ಟ್ ಆಸ್ಟ್ರೋನಾಮಿಕಲ್ ಅಬ್ಸರ್ವೇಟ್ರಿ ಆಗಿದ್ದು. ಅದು ಇಂಡಿಯಾಸ್ ಫಸ್ಟು ಅಥವಾ ಏಷ್ಯಾಸ್ ಫಸ್ಟು ನಂಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ಇಂಡಿಯಾಸ್ ಫಸ್ಟ್ ಅಂತೂ ಹೌದು. ಆಸ್ಟ್ರೋನಾಮಿಕಲ್ ಅಬ್ಸರ್ವೇಟ್ರಿ ಇದೆ ಹಾನ್ಲೆಯಲ್ಲಿ. ನೋಡೋಣ, ಇವತ್ತು ಅಮಾವಾಸ್ಯೆ ಬೇರೆ ಇದೆ, ಸ್ಟಾರ್ ಗೇಜಿಂಗ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಹಾನ್ಲೆಯಲ್ಲಿ. ಸ್ಟಾರ್ ಗೇಜಿಂಗ್ ಮಾಡೋಕ್ಕೆ ಸಿಕ್ಕರೆ ತುಂಬ ಖುಷಿ ಆಗುತ್ತೆ. ಸೊ ಇದೇ ಚಿಶುಲ್. ಇಲ್ಲಿಂದ ಮುಂದೆ ನಿಮಗೆ ನೆಟ್ವರ್ಕ್ ಅದೆಲ್ಲ ಸಿಗಲ್ಲ. ಇವರೆಲ್ಲ ನಮ್ಮ ವಯಸ್ಸೇ, ಬಟ್ ಬೇರೆ ಪ್ಯಾಕೇಜಲ್ಲಿದ್ದಾರೆ. ಇಲ್ಲಿ ಸಿಕ್ಕಿದ್ದಾರೆ ನೋಡಿ ನಮಗೆ. ಸೊ ನಿಮ್ಗೆ ಏನಾದರೂ ತಗೊಳಕ್ಕಿದ್ರೆ ಆನ್ಲೈನೆಲ್ಲ ಸ್ವಲ್ಪ ಕಡಿಮೆ ಅಂತೆ ಶಾಪ್ಸ್ ಎಲ್ಲ. ಚುಸುಲಲ್ಲೇ ನೀವು ಫೋನ್ ಕಾಲೆಲ್ಲ ಮಾಡಿದ್ರೆ ಚುಸುಲಲ್ಲೇ ಮಾಡಬೇಕು. ಇಲ್ಲಿಂದ ಮುಂದೆ ನಿಮಗೆ ನೆಟ್ವರ್ಕು ಸಿಗಲ್ಲ ಕರೆಕ್ಟಾಗಿ. ಇದು ಪ್ಯಾಂಗಾಂಗ್ ಲೇಕಿಂದ ಆಲ್ಮೋಸ್ಟ್ ಒಂದು 45 ಕಿಲೋಮೀಟರ್ಸ್ ಇದೆ. ನೆಕ್ಸ್ಟ್ ಇನ್ನು ಇದಾದಮೇಲೆ ನಾವು ವಾರ್ ಮೆಮೊರಿಯಲ್ಲಿಗೆ ಹೋಗ್ಬೇಕು. ನಾನು ನೆಕ್ಸ್ಟು ಗಾಡಿಯಲ್ಲಿ ಪಿಲಿಯನಾಗಿ ಕೂತ್ಕೊಂಡಿರ್ತೀನಿ, ಸೊ ವೀಡಿಯೋ ಮಾಡೋಕ್ಕಾಗಲ್ಲ. ಡೈರೆಕ್ಟ್ ಇನ್ನು ವಾರ್ ಮೆಮೊರಿಯಲ್ಲೇ ಸಿಗ್ತೀನಿ. ರಿಜಾಂಗ್ಲಾ ವಾರ್ ಮೆಮೊರಿಯಲ್ಲಿಗೆ ಬಂದಿದ್ದೀವಿ. ಇದೇ ಎಂಟ್ರೆನ್ಸು. ಇಲ್ಲೊಂದು ಕೆಫೆನೂ ಇದೆ. ರಿಜಾಂಗ್ಲಾ ವಾರ್ ಮೆಮೊರಿಯಲ್ ಹಿಸ್ಟ್ರಿ ನೋಡೋದಾದರೆ 1962ರಲ್ಲೇನು ಇಂಡಿಯಾ ಚೈನಾ ವಾರ್ ಆಗಿತ್ತಲ್ಲ, ಆ ವಾರಲ್ಲಿ ಮೇಜರ್ ಶೈತಾನ್ ಸಿಂಗ್ ಮತ್ತು 113 ಜನ ಸೈನಿಕರು ವೀರಮರಣ ಹೊಂದಿರ್ತಾರೆ. ಸೊ ಅವ್ರಿಗೆ ಗೌರವ ಸಲ್ಲಿಕೆ ಮಾಡಬೇಕು ಅಂತಲೇ 1963ರಲ್ಲಿ ಈ ವಾರ್ ಮೆಮೊರಿಯಲ್ ಸ್ಥಾಪನೆ ಆಗಿತ್ತು. ಬಟ್ ಈ ವಾರ್ ಮೆಮೊರಿಯಲ್ನ 2021ರಲ್ಲಿ ರಿನೋವೇಟ್ ಮಾಡ್ತಾರೆ. ಅದು 114 ದಿನದಲ್ಲೇ ರಿನೋವೇಟ್ ಮಾಡ್ತಾರೆ. ಯಾಕೆ 114 ದಿನ ಪರ್ಟಿಕ್ಯುಲರ್ ಆಗಿ ಅಂದರೆ, ಅದೇನು 114 ಜನ ಸೈನಿಕರು ವೀರಮರಣ ಹೊಂದಿರ್ತಾರಲ್ಲ, ಅವ್ರಿಗೆ ಗೌರವ ಸಲ್ಲಿಸಬೇಕು ಅಂತ 114 ದಿನದಲ್ಲಿ ಇದನ್ನ ರಿನೋವೇಟ್ ಮಾಡಿ ನವಂಬರ್ 18, 2021ಕ್ಕೆ ನಮ್ಮ ಅವಾಗಿನ ರಕ್ಷಣಾ ಮಂತ್ರಿ ಆಗಿದ್ದ ರಾಜನಾಥ್ ಸಿಂಗ್ ಅವರು ಉದ್ಘಾಟನೆ ಮಾಡ್ತಾರೆ. ಸೊ ಈ ಗೋಡೆ ಮೇಲೆ ನೀವು ಹೆಸರು ನೋಡ್ತಾ ಇದ್ದೀರಲ್ಲ, ಅದು ಮೇಜರ್ ಶೈತಾನ್ ಸಿಂಗ್ ಮತ್ತು 113 ಜನ ಯಾರು ವೀರಮರಣ ಹೊಂದಿದ್ರಲ್ಲ, ಅವರ ಹೆಸರೆಲ್ಲ ಇಲ್ಲಿ ಹಾಕಿದ್ದಾರೆ ನೋಡಿ. ಅಹೀರ್ ಧಾಮ್ ಅಂತ ಏನಿದೆಯಲ್ಲ, ಅದು ತುಂಬ ಪವಿತ್ರವಾದ ಸ್ಥಳ. ಯಾಕಂದರೆ 1962 ವಾರಲ್ಲಿ 114 ಜನ ಏನು ವೀರಮರಣ ಹೊಂದಿರ್ತಾರಲ್ಲ, ಅವ್ರದ್ದು ಸಾಮೂಹಿಕ ಅಂತ್ಯಕ್ರಿಯೆ ಇಲ್ಲೇ ಮಾಡಿದಾರಂತೆ.
कैलाश कैलाश पर्वत। और आज मैं आपको एक आमदनी की कहानी उस पराक्रम की कहानी जो मानवीय शक्ति और सामर्थ्य से परे, उस शौर्य की कहानी जिसे हमने आंखों से न देखा होता तो किंवदंती कहकर छुड़ाते थे। उस अदम्य साहस की कहानी जो घटते हुए तापमान के साथ और था। उस युद्ध की कहानी जो भारत के रणबांकुरों ने आखिरी गोली और आखिरी सांस तक लड़ा। ये कहानी है 1962 की भारत चीन युद्ध की। ये कहानी है रिजंगला की। हिंदी चीनी भाई भाई का नारा लगाकर हमारी पीठ में विश्वासघात का खंजर उतार देने वाला चीन आज भी रिजंगला की लड़ाई याद करके धरना उठता है। बात तब की है जब हमारी आजादी को सिर्फ 15 वर्ष हुए थे। हम घुटनों से उठकर पैरों पर खड़े होने की कोशिश कर रहे थे। हमारे सैनिकों की छातियां साहस और संकल्प से भरी हुई थी, लेकिन हमारे हथियार घर अत्याधुनिक हथियारों से खाली थे। मित्रता की आड़ में छुपकर चीन ने हम पर आक्रमण कर दिया। जब तक हम उनकी नीयत भांप पाते, संभल पाते, वो हमारी सीमाओं के भीतर तक प्रवेश कर चुके थे। चीन की गिद्ध दृष्टि उस सेक्टर पर थी जो सामरिक दृष्टि से जीतना उनके लिए बेहद जरूरी था, चुशुल। इसी के फलस्वरूप जम्मू कश्मीर के बारामूला में स्थित डेरा कमांड को चुशुल सेक्टर में डिफेंसेस इख्तियार करने का हुक्म दिया गया। 2 अक्टूबर 1962 को कमान अधिकारी लेफ्टिनेंट कर्नल H.S. ढींगरा की अगुवाई में डेरा कमांड ने ले पहुंचकर 114 इन्फेंट्री ब्रिगेड में रिपोर्ट किया। 13 अक्टूबर 1962 को बटालियन चुशुल एयरफील्ड की सुरक्षा के लिए रवाना हुई तथा 24 अक्टूबर 1962 तक पूरी बटालियन चुशुल में एकत्रित हुई। यही चुशुल की घाटियों में समुद्र तट से 16,440 फीट की ऊंचाई पर स्थित है रिजंगला। रिजंगला दक्षिण पूर्वी दिशा में एक प्रहरी की तरह खड़ा है और चुशुल घाटी को दिन रात सुरक्षा प्रदान करता है। रिजंगला पर डिफेंस इख्तियार करने की जिम्मेदारी मेरे उस पराक्रमी बेटे को सौंपी गई जिसे राजस्थान की वीर भूमि ने महाराणा प्रताप और बप्पा रावल की कहानियां सुनाकर पाला था, मेजर शैतान सिंह। दुश्मन किसी भी वक्त रिजंगला पर आक्रमण कर सकता था। उल्टी गिनती शुरू हो चुकी थी। एक एक पल हार। ಟೈಮು 3 ಗಂಟೆ ಆಗಿದೆ. ನಾವು ರೆಜಾಂಗ್ಲಾ ವಾರ್ ಮೆಮೋರಿಯಲ್ ನೋಡ್ಕೊಂಡು ಈಗ ಹಾನ್ಲೆ ಕಡೆ ಹೋಗ್ತಾ ಇದ್ದೀವಿ. ಸೊ ಅರೌಂಡು 100 ಕಿಲೋಮೀಟರ್ ಇದೆ ಇಲ್ಲಿಂದ ಹಾನ್ಲೆ. ಬಟ್ ಪ್ರಾಬ್ಲಮ್ ಏನಂದರೆ ತುಂಬಾ ಆಫ್ ರೋಡಿಂಗ್ ಇದೆ. ಸೊ ಸ್ವಲ್ಪ ಟೈಮ್ ಬೇಕಾಗ್ಬೋದು. 2 ಅವರ್ಸ್ಗಿಂತ ಜಾಸ್ತಿನೇ ಬೇಕು. ಅರೌಂಡ್ ಒಂದು 3 ಅವರ್ಸ್ ಬೇಕಾಗುತ್ತೆ. ಹಾನ್ಲೆ ಕಡೆ ಹೋಗ್ತಾ ಇದ್ವಿ. ಬಟ್ ಆನ್ ದ ವೇ ಒಂದು ಸಣ್ಣ ಪ್ರಾಬ್ಲಮ್ ಆಗಿಬಿಟ್ಟಿದೆ. ನಮ್ಮ ಗ್ರೂಪಲ್ಲೇ ಒಬ್ರದ್ದು ಕಾರಿದೆ. ಆಫ್ ರೋಡಿಂಗ್ ಇರೋದ್ರಿಂದ ಕಾರು ಫುಲ್ ಮಣ್ಣಲ್ಲಿ ಸಿಗಾಕೊಂಬಿಟ್ಟಿದೆ. ಸೊ ಅದನ್ನು ತೆಗಿಯೋದೊಂದಿಗೆ ಅದೊಂದು ದೊಡ್ಡ ಟಾಸ್ಕೇ ಇದೆ ಈಗ. ನೋಡ್ಬೋದು ನೀವು, ಕೆಸರು ಥರ ಏನಿಲ್ಲ, ಫುಲ್ಲು ಮಣ್ಣಿದೆ, ಹುಡಿ ಮಣ್ಣು. ಸೊ ಅದ್ರಲ್ಲಿ ಗಾಡಿ ಸಿಗಾಕೊಂಬಿಟ್ಟಿದೆ ಕಾರು. ತೆಗಿಯೋಕ್ಕಾಗ್ತಾಯಿಲ್ಲ. ಆವಾಗಿಂದ ಟ್ರೈ ಮಾಡ್ತಾಯಿದ್ದಾರೆ.
ಟೈಮ್ 6 ಗಂಟೆ ಆಗಿದೆ. ಹಾನ್ಲೆಗೆ ಬಂದಿದ್ದೀವಿ. ಇಲ್ಲೇನು ಕಾಣುತ್ತಲ್ಲ, ಇದು ಹಾನ್ಲೆದ್ದು ಮಿಲ್ಟ್ರಿ ಕ್ಯಾಂಪು. ಇದು ಅವ್ರದ್ದೇ ಕೆಫೆ ಇದೆ. ಸೊ ಸ್ವಲ್ಪ ಸ್ನ್ಯಾಕ್ಸ್ ಮತ್ತು ಟೀಗೆ ಅಂತ ಇಲ್ಲೇ ನಿಲ್ಲಿಸಿದ್ವಿ. ಫ್ರೀ ವೈಫೈ ಅಂತ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಆ್ಯಕ್ಚುಲಿ ನೆಟ್ವರ್ಕ್ ಬರೋಲ್ಲ, ಬಟ್ ನಮಗೇನೋ ವೈಫೈ ಇಲ್ಲ ಅನಿಸುತ್ತೆ ಒಳಗೆ. ಯಾವುದು ವೈಫೈ ಅವೈಲೇಬಲ್ ಇಲ್ಲ. ಸೊ ನೋಡಿ, ಇದೇ ಹಾನ್ಲೆ. ನಮ್ದು 2 ದಿನ ಈಗ ಹಾನ್ಲೆ ಅಲ್ಲೇ ಸ್ಟೇ ಆ್ಯಕ್ಚುಲಿ. ಸೊ 2 ದಿನ ನಮ್ಗೆ ನೆಟ್ವರ್ಕ್ ಇರೋಲ್ಲ ಇಲ್ಲಿ. ಸೊ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.